ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಆಸ್ಪತ್ರೆ ಬದಲು ಹಾಸ್ಟೆಲ್ನಲ್ಲಿ ಇಡಲಾದ ಸ್ಕ್ಯಾನಿಂಗ್ ಮಷಿನ್ ಮಹಾ ಎಡವಟ್ಟು ಮಾಡಿದ ಬಿಮ್ಸ್ ಆಡಳಿತ ಮಂಡಳಿ. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ನಾಗರಾಜ್ ಯಾದವ್. ಅಣೆಕಟ್ಟೆಯ ನೀರಿನ ಮಟ್ಟ ಹೆಚ್ಚಳ, ಪ್ರವಾಸಿಗರಿಗೆ ಅಣೆಕಟ್ಟಿನ ಪ್ರದೇಶಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಅಣೆಕಟ್ಟಿನ ಸ್ಥಳದಲ್ಲಿ ಮದ್ಯ ಸೇವಿಸಿದಂತೆ ಡ್ಯಾಂ ಗಾರ್ಡ್ ಚಂದ್ರಕಾಂತ್ ಮನವಿ. 2024-25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಜುಲೈ 25ರಂದು ನಡೆಯಲಿರುವ ಮ್ಯಾರಥಾನ್, ಜುಲೈ 26ರಂದು ನಡೆಯಲಿರುವ ಬೃಹತ್ ಬೈಕ್ ರ್ಯಾಲಿ. ಆಸ್ಪತ್ರೆಯಲ್ಲಿ ಇರಬೇಕಾದ ಸಿಟಿ ಸ್ಕ್ಯಾನಿಂಗ್ ಮಷಿನ್ ಹಾಸ್ಟೆಲ್ನಲ್ಲಿ ಇಟ್ಟ ಅಧಿಕಾರಿಗಳ ನಡೆಗೆ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿ ಇರಬೇಕಾದ ಸಿಟಿ ಸ್ಕ್ಯಾನಿಂಗ್ ಮಷಿನ್ ಹಾಸ್ಟೆಲ್ನಲ್ಲಿ ಇಟ್ಟ ಅಧಿಕಾರಿಗಳ ನಡೆಗೆ ವಿಧಾನ ಪರಿಷತ್ತಿನ ಸದಸ್ಯ ನಾಗರಾಜ್ ಯಾದವ್ ಆಕ್ರೋಶ ವ್ಯಕ್ತಪಡಿಸಿದರು. ಶನಿವಾರ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗೌರ್ಮೆಂಟ್ ಬಂದರೂ ಕೂಡ ಅದು ವ್ಯಾಲ್ಯೂಯೇಷನ್ ಗೊತ್ತಿರಬೇಕಲ್ರಿ. ಅರೌಂಡ್ 4 crores around 4 crores. ಹೌದು, it is an expensive machine. Yes, sir. You are well aware that I am also knowing this thing, what is it cost. Sir, actually ನೀವು ಹಾಕಿರ್ತಕ್ಕಂಥ facility is good, but it is not facilitated properly. Sir, even it should be facilitated because it is a high-end machine what you are having. It benefits the patient. And it has to be taken. I saw the students and all, they are all paramedical students. There are, see, that boy is good, Manjunath is good. I can tell what is. within the week super specialty hand over late shift ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ ಸರ್. ಸರ್ ನಿಮ್ಮ 2 ವರ್ಷ ನೋಡಿ 1 year ಸರ್ 1 year ಆಯ್ತು. 1 ವರ್ಷ ಆಗಿದೆ ಸರ್. 1 ವರ್ಷ ಆಗಿದೆ. ಈಗೆಲ್ಲ ಆಗಿದೆ ಸರ್, ಈಗೆಲ್ಲ ರೆಡಿ ಆಯ್ತು ಸರ್. super specialty ನಾಲ್ಕರಿಂದ ಶಿಫ್ಟ್ ಆಗ್ತಿದೆ ಸರ್, ಎಲ್ಲ ರೆಡಿ ಇದೆ ಸರ್. How many square feet you need a place for this? About 1000 square foot. 1000 sir. We don't have space only sir in our hospital. ಅಲ್ಲಿ ಬೇರೆ ಕಡೆ source sir, it is what old building sir, one British time building sir. ಹೊಸ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದು ಇದಿಲ್ಲ ಅದಲ್ಲ. So CEO that is chief administrative officer. So building new old building. ಎಷ್ಟು ರಿಪೇರಿ ಮಾಡ್ತೇವೆ ಸರ್, it is sir. maintenance becomes more costly. ಸರ್ ಇದು ಹಳೆವು GI ಪೈಪ್ಸ್ ಅದಾವಲ್ಲ ಸರ್, ಒಳಗೆ ರಸ್ಟ್ ಅದೆಲ್ಲ ಸಿಗ್ತದೆ. ಅದಕ್ಕೆ ಮತ್ತೆ ಇವರು ಟೆಂಡರ್ ಕರೆದು ಹೊರಗಡೆನೆ ಪೈಪ್ಲೈನ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ರೋಗಿಗಳ ಸ್ಕ್ಯಾನಿಂಗ್ ನಡೆಯೋದು ಆಸ್ಪತ್ರೆಯ ಬದಲಿಗೆ ಹಾಸ್ಟೆಲ್ನಲ್ಲಿ ಇಟ್ಟ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಿಗೆ ಯಾದವ್ ತರಾಟೆಗೆ ತೆಗೆದುಕೊಂಡರು. ಬೆಳಗಾವಿ ಜಿಲ್ಲಾಸ್ಪತ್ರೆಯ ಸ್ಕ್ಯಾನಿಂಗ್ ಬಾಯ್ಸ್ ಹಾಸ್ಟೆಲ್ಗೆ ಶಿಫ್ಟ್ ಮಾಡಿರುವ ಬಿಮ್ಸ್ ಅಧಿಕಾರಿಗಳು ಹಾಸ್ಟೆಲ್ನಲ್ಲಿ ಸ್ಕ್ಯಾನಿಂಗ್ ಮಷಿನ್ ಇಟ್ಟಿರುವುದಕ್ಕೆ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಮೇಲೆ MLC ನಾಗರಾಜ್ ಗರಂ ಆದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ಕಿನಯೆ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಅಣೆಕಟ್ಟಿನ ಪ್ರದೇಶಕ್ಕೆ ಪ್ರವೇಶಿಸಲು ನಿಷೇಧವಿದೆ ಎಂದು ಡ್ಯಾಂ ಗಾರ್ಡ್ ಚಂದ್ರಕಾಂತ್ ಹರಿಜನ್ ಹೇಳಿದರು. ಬೆಳಗಾವಿಯಿಂದ ಕೇವಲ 15ರಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಕಿನಯೆ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾಗಿದೆ. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರವು ಕಿನಯೆ ಅಣೆಕಟ್ಟು ನಿರ್ಮಿಸಿದೆ. ಈ ಅಣೆಕಟ್ಟು ನಿರ್ಮಿಸುವ ಯೋಜನೆಯನ್ನ ಕಿನಯೆ ಭಾಗದ ರೈತರಿಗೆ ಅನುಕೂಲವಾಗುವಂತೆ ಜಾರಿಗೊಳಿಸಲಾಗಿದೆ ಮತ್ತು ಈ ಅಣೆಕಟ್ಟು ಯೋಜನೆ 10 ವರ್ಷಗಳನ್ನು ಪೂರೈಸಿದೆ. ಪ್ರವಾಸಿಗರು ಶನಿವಾರ ಮತ್ತು ಭಾನುವಾರದಂದು ಇಲ್ಲಿಗೆ ಆಗಮಿಸುತ್ತಾರೆ. ಅಣೆಕಟ್ಟಿನ ನೈಸರ್ಗಿಕ ಪರಿಸರ ಆದರೆ ಪ್ರಸ್ತುತ ಅಣೆಕಟ್ಟಿನ ಪ್ರದೇಶಕ್ಕೆ ಪ್ರವೇಶಿಸಲು ನಿಷೇಧವಿದೆ. ಅಣೆಕಟ್ಟಿನ ನಿರ್ವಹಣೆಗೆ ಇಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಇರಿಸಲಾಗಿದೆ. ಆದರೆ ಪ್ರವಾಸಿಗರಿಗೆ ಅಣೆಕಟ್ಟಿನ ಪ್ರದೇಶವನ್ನ ಪ್ರವೇಶಿಸಲು ಅವಕಾಶವಿಲ್ಲ ಎಂದು ಹೇಳಿದ ನಂತರವೂ ಕೆಲ ಪ್ರವಾಸಿಗರು ಇನ್ನೂ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಎಂದು ಡ್ಯಾಂ ಗಾರ್ಡ್ चंद्रकांत हरिजन ಅವರು ತಮ್ಮ ಪ್ರತಿನಿಧಿ ಮಹದೇವ್ ಪವಾರ್ ಅವರೊಂದಿಗೆ ಮಾತನಾಡ್ತಾ ಹೇಳಿದರು. नमस्कार. या ठिकाणी मी आज किनये या भागातील डॅमला विजिट केलेली आहे आणि या डॅमची परिस्थिती आता काय आहे जाणून घेऊया. आपण या ठिकाणी या डॅमला आपण इथं आलेलो आहोत आणि या डॅमची पातळी आता पावसाच्या पाण्यानं वाढलेली आहे आणि ही वाढल्यामुळं या पाण्याची पातळी वाढून जाणाऱ्यांना किंवा रस्ता ब्लॉक होऊ नये यासाठी म्हणून पाणीही या नाल्यातून सोडण्यात आलेलं आहे. आणि या ठिकाणी पोलीस प्रशासन असू दे किंवा प्रशासनाने काही बंदी घातलेली आहे की या डॅमवरती मुलांनी किंवा इतर कुणीही या ठिकाणी येऊ नये याची
खबरदारी म्हणून त्यांनी ह्याच्यावरती बंदी घातलेली आहे आणि ह्या बंदीचा काटेकोरपणे पालन केले जाते की नाही हे पाहण्यासाठी या ठिकाणी या ठिकाणी जे आपल्या या भागातील जे रक्षक आहेत यांनी कशा पद्धतीने करतात त्यांच्याशी जाणून घेऊया. सर, तुमचं नाव काय? चंद्रकांत हरिजन. तुम्ही इथं किती दिवसापासून येतात? मी 10 वर्ष झाली. 10 वर्ष झाली. हां. इथं बाहेरून मुलं वगैरे येतात? हां, येतात सर. मग त्यांना कसं तुम्ही म्हणत मी सांगतो, पोलिसांना सांगतो, मी फोन करतो, तुम्हाला पकडून नेतात म्हणून सांगतो, तर पण ऐकत नाहीत, दादारी करतात. हां, असं करून मला हे करतात. एकटाच राहतो मी सर आणि मला पिडसवतात. आणि नंतर पिडसवल्यानंतर मी गावच्या लोकांना सांगतो फोन करून, आमच्या शेतकऱ्यांना येवा बाबा जरा पिडसवल्यात म्हटल्याबरोबर ते शेतकरी पळून नेतात. म्हणजे एकूणच तुम्हाला या भागात जे रविवारचं किंवा शनिवार या 2 दिवसामध्ये येणारे जे स्टुडंट असू दे किंवा इतर फिरायला म्हणून येतात ते तुम्हाला त्रास करतात? हां, त्रास करतात सर. हे तुझं काय प्रूफ आहे, हे काय आहे तुझ्याकडे म्हणून सांगतात सर आणि पिडसवतात. असं करतात सर. मग तुम्ही त्यांना हँडल कसं करता? हँडल करता लास्टला मी पोलिसांना फोन करतो म्हणतो, नंतर येऊन जातात त्यांनी सर. मित्रांनो, आपण पाहिलात की या ठिकाणी जे रक्षक आहेत त्यांनाही देखील इथं हे येणारे जे मुलं असतात त्यांना दामधमकी देण्याचा प्रयत्न करतात, पण त्यांना पोलिसांचा धाक देऊन त्यांनी वापस पाठवण्याचा प्रयत्न करतात. आणि या ठिकाणी हे वातावरण अगदी रम्यमय वातावरण असं हे डॅम या ठिकाणी निर्माण करण्यात गेलेलं आहे. आणि या डॅममध्ये अनुचित प्रकार घडू नये म्हणून प्रशासनानेही बंदीचा यांनी घातलेलं आहे, बंदी घातलेली आहे. पण बंदीचं पालन होणं तितकंच गरजेचं आहे. या ठिकाणी लहान मुलांनी असू दे किंवा शाळेच्या मुलांनी असू दे याकडे न येता दुरूनच पाहून जावं असं आपल्या चॅनलच्या माध्यमातून आपल्याला सांगू इच्छितो. मी महादेव पवार, KMM सिटी न्यूज बेळगाव. ಆದ್ದರಿಂದ ಈ ಬಾರಿ ಪ್ರವಾಸಿಗರು ಇಂತಹ ಸುಂದರವಾದ ಅಣೆಕಟ್ಟಿನ ಸ್ಥಳಕ್ಕೆ ಬಂದು ಕುಡಿಯಬೇಡಿ ಎಂದು ವಿನಂತಿಸಿದರು. ಕಳೆದ 15-20 ದಿನಗಳಿಂದ ಕಿನಿಯ ಅರಣ್ಯ ಪ್ರದೇಶದಲ್ಲಿ ಮಳೆಯಾಗ್ತಾ ಇದ್ದು, ಕಿನಯೆ ಅಣೆಕಟ್ಟಿನ ನೀರಿನ ಮಟ್ಟ ಹೆಚ್ಚಾಗಿದ್ದು ಸ್ವಲ್ಪ ಮಟ್ಟಿಗೆ ನೀರು ಬಿಡಲಾಗಿದೆ. हेलो, मैं संतोष हूँ फेसबुक फ्रेंड सर्कल से, और आज हम लोग किन्ही डैम के ऊपर आए थे. और यहाँ पे हमको मालूम पड़ा कि लोगों से गांव के कि यहाँ पे बहुत सारे लोग यानी पर्यटक यहाँ पे घूमने को आते हैं. सैटरडे संडे को बहुत गर्दी होता है. यहाँ पे लोग खेती बाड़ी कर रहे हैं. यहाँ पे राइस जो है बेलगाम राइस वो उगाया जा रहा है. यहाँ पे प्रॉब्लम क्या होता है कि लोग सिर्फ ये डैम देखने को नहीं, यहाँ पे दारू सिगरेट विगरेट वो सब पीने के लिए आते हैं. तो हम लोग यही बोलते हैं ना कि आप ऐसी जगह पे मत आ जाइए. और ये जो सर है हमारे साथ रुके हुए हैं, ये यहाँ के एक ही केयर टेकर है, बहुत ही अच्छा काम करते हैं. आपको आजू बाजू में कोई भी एक बंदा भी नहीं दिखेगा, इतना अच्छा स्ट्रिक्टली ये इधर मॉनिटर करते हैं. और हम सर को यही बोलना चाहते हैं कि कल हम लोग एक संरक्षण टेप जो रहता है, नो एंट्री टेप, वो हम लोग कल सर को ला के दे रहे हैं, जहाँ पे वो जो एंट्रेंस है डैम का वहाँ पे वो लगा सकते हैं. तो कोई भी आ रहा है तो उसको मालूम पड़ता है कि दिस इज़ अ रिस्ट्रिक्टेड एरिया और यहाँ पे नहीं जाना चाहिए. बेलगाम में बारिश की सीज़न में ऐसे बहुत सारे घटनाएं होते हैं जहाँ पे बच्चे घर में बोल के जाते हैं कि मैं ट्यूशन को जा रहा हूँ, फ्रेंड के घर को जा रहा हूँ, और ऐसे गाड़ी लेके कहीं ना कहीं डैम रहता है, पॉन्ड रहता है, वहाँ पे जाते हैं और कुछ इंसिडेंट होता है. बहुत सारे लोग मरे भी है. हम लोग खुद जाके डेड बॉडीज़ निकाला है, जहाँ पे सांगाव का रहने दो, हिंडलगा के पास, हिंडलगा उसगांव के आसपास, उधर हम लोग जाके निकाले हैं. तो मैं बोलता हूँ ना कि जो भी आपके बच्चे हैं वो किधर जा रहे हैं उसके ऊपर जरा प्लीज़ ध्यान रखिए. और सर, तुम्ही फार चांगलं काम करायला, आम्हाला फार बरं वाटते तुमच्यावरती बोलायला. थँक्यू सर. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ಜುಲೈ 25 ಮತ್ತು 26ರಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಕರ್ನಾಟಕ ಮಾಜಿ ಸೈನಿಕ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸಪ್ಪ ತಳವಾರ್ ತಿಳಿಸಿದರು. 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಜುಲೈ 25 ಮತ್ತು 26ರಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸಪ್ಪ ತಳವಾರ್ ತಿಳಿಸಿ ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಂಧುಗಳೇ, ಇವತ್ತಿನ ದಿವಸ ಈ ಪ್ರೆಸ್ ಮೀಟಿಂಗ್ ಕರೆಯಲು ಕಾರಣ, ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಬರುವ 26/7
2024ರಂದು 25ನೇ ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಈ ಕಾರ್ಯಕ್ರಮವು ಒಂದು ದಿನ ಮುಂಚಿತವಾಗಿ 25/7/2024ರಂದು ಬೆಳಗ್ಗೆ 7 ಗಂಟೆಗೆ ಮ್ಯಾರಥಾನ್ ರನ್ನಿಂಗ್ ರೇಸ್ ಮೂಲಕ ಪ್ರಾರಂಭವಾಗುವುದು. ಮ್ಯಾರಥಾನ್ ರನ್ನಿಂಗ್ ರೇಸ್ ಕಾರ್ಯಕ್ರಮವನ್ನು ಬೆಳಗಾಂ ಪಬ್ಲಿಕ್ ಸ್ಕೂಲ್ ಶಿಂದೋಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನವಯುವಕರು, ಚಿಕ್ಕ ಮಕ್ಕಳು, ಹಿರಿಯರು ಎಲ್ಲರೂ ಪಾಲ್ಗೊಳ್ಳಬಹುದು. ಮತ್ತು 26/7/2024ರಂದು ಬೆಳಿಗ್ಗೆ 8:30ಕ್ಕೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಇತಿಹಾಸವಾಗಬೇಕು. ಕಾರ್ಗಿಲ್ ಯುದ್ಧದ ನೆನಪು ಜನರಲ್ಲಿ ಮರುಕಳಿಸಬೇಕು. ಅದಕ್ಕಾಗಿ ಬೆಳಗಾವಿ ನಗರದ ಎಲ್ಲ ನವಯುವಕರು, ಮಾಜಿ ಸೈನಿಕರು, ಹಾಲಿ ಸೈನಿಕರು ಎಲ್ಲರೂ ತಮ್ಮ ತಮ್ಮ ಬೈಕ್ಗಳನ್ನು ತೆಗೆದುಕೊಂಡು ಬಂದು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಮ್ಮ ಬೈಕ್ ರ್ಯಾಲಿಯು ನ್ಯೂ ಗಾಂಧಿನಗರ್ SC ಮೋಟರ್ದಿಂದ ಪ್ರಾರಂಭವಾಗುವುದು. ಶಿವಾಜಿ ಗಾರ್ಡನ್ ದಾರಿಯಿಂದ ನಾವು KPTCL ಹಾಲ್ವರೆಗೆ ನಮ್ಮ ಬೈಕ್ ರ್ಯಾಲಿ ಇರುವುದು. 8:30ಕ್ಕೆ SC ಮೋಟರ್ಸ್ ನ್ಯೂ ಗಾಂಧಿನಗರದಿಂದ ಪ್ರಾರಂಭವಾಗಿ 10:30ಕ್ಕೆ KPTCL ಸಮುದಾಯ ಭವನ್ ನೆಹರು ನಗರಕ್ಕೆ ಬಂದು ಮುಕ್ತಾಯವಾಗುವುದು. ಇದರ ಮಧ್ಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು. ಅದರಂತೆ ಬಸವೇಶ್ವರ ಮಹಾರಾಜರವರ ಪುತ್ಥಳಿಗೂ ಮಾಲಾರ್ಪಣೆ ಮಾಡುತ್ತಾ ವೀರರಾಣಿ ಚೆನ್ನಮ್ಮ ಅವರ ಪುತ್ಥಳಿಗೂ ಕೂಡ ಮಾಲಾರ್ಪಣೆ ಮಾಡಲಾಗುವುದು. ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮುಂದುವರಿದು KPTCL ಹಾಲಿಗೆ ಬಂದು ನಮ್ಮ ರ್ಯಾಲಿ ಮುಕ್ತಾಯಗೊಳ್ಳುವುದು. ತದನಂತರ 11 ಗಂಟೆಗೆ KPTCL ಸಮುದಾಯ ಭವನ್ ನೆಹರು ನಗರದಲ್ಲಿ 25ನೇ ಕಾರ್ಗಿಲ್ ವಿಜಯೋತ್ಸವದ ಇತಿಹಾಸಮಯ ಕಾರ್ಯಕ್ರಮ ಪ್ರಾರಂಭವಾಗುವುದು. 1999ರಲ್ಲಿ ಕಾರ್ಗಿಲ್ ಡ್ರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನಿಗಳನ್ನು ಹೊಡೆದೋಡಿಸಿ ಸೋಲಿನ ಸಿಹಿ ಉಣಿಸಿ ಭಾರತ ದೇಶದ ಹೆಮ್ಮೆಯ ವೀರರು ಗೆಲುವಿನ ನಗೆ ಬೀರಿದ ಆ ಸುಂದರ ಕ್ಷಣವನ್ನು ತೋರಿಸಿಕೊಡಲು KPTCL ಸಮುದಾಯ ಭವನದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ 1999ರ ಕಾರ್ಗಿಲ್ ಯುದ್ಧದ ಮರು ನೆನಪನ್ನು ನವಯುವಕರಿಗೆ ತಿಳಿಸುವುದು ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ತಮ್ಮ ಪ್ರಾಣದ ಹಂಗು ತೊರೆದು ಪ್ರಾಣವನ್ನೇ ತ್ಯಾಗ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ವೀರರ ವೀರಾವೇಶವನ್ನು ಅರ್ಥ ಮಾಡಿಕೊಟ್ಟು ನವಯುವಕರಲ್ಲಿ ದೇಶಭಕ್ತಿ ಭಾವನೆಗಳನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡುತ್ತೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನು ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಗುವುದು. ತದನಂತರ ಯುದ್ಧದಲ್ಲಿ ಮಡಿದ ವೀರ ಯೋಧರ ಮಡದಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತದನಂತರ ಅನಾಥ ಮಕ್ಕಳಿಗೆ, ಅಂಗವಿಕಲ ಮಕ್ಕಳಿಗೆ ಗೌರವ ಸನ್ಮಾನ ನೀಡಿ ಹುರಿದುಂಬಿಸಿ ಅವರಿಗೆ ಆರ್ಥಿಕ ಸಹಾಯ ಮಾಡಲಾಗುವುದು. ತದನಂತರ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಮಾಜಿ ಹಾಗೂ ಹಾಲಿ ಸೈನಿಕರ ಮಕ್ಕಳಿಗೆ ಗೌರವಧನ ನೀಡಿ ಅವರನ್ನು ಪ್ರೋತ್ಸಾಹಿಸಲಾಗುವುದು. ತದನಂತರ
ಸಮಾಜ ಸೇವೆ ಮಾಡಿದಂಥ ನಿವೃತ್ತಿ ಹೊಂದಿದ ಯೋಧರಿಗೆ ಜನರಲ್ ಕರೆಯಪ್ಪ ಅವಾರ್ಡ್ ಕೊಟ್ಟು ಸನ್ಮಾನಿಸಲಾಗುವುದು ಮತ್ತು ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರಣ ಬೆಳಗಾವಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು, ಹಾಲಿ ಸೈನಿಕರು, ವೀರನಾರಿಯರು, ಸೈನಿಕ ಕುಟುಂಬದವರು, ಮಾಧ್ಯಮ ಮಿತ್ರರು, ಜನಸಾಮಾನ್ಯರು, ಜನನಾಯಕರು, ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ವಿಜಯೋತ್ಸವದ ಸವಿ ನೆನಪಿಗಾಗಿ 25ನೆಯ ವರ್ಷಾಚರಣೆಯ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಜುಲೈ 25ರಂದು ಬೆಳಗ್ಗೆ 7 ಗಂಟೆಗೆ ಮ್ಯಾರಥಾನ್ ನಡೆಯಲಿದೆ. ಜುಲೈ 26ರಂದು ಬೆಳಗ್ಗೆ 10:30ಕ್ಕೆ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಗುವುದು. ಬೆಳಗಾವಿ ನಗರದ ವಿವಿಧ ಮಾರ್ಗಗಳ ಮೂಲಕ ಬೆಳಗಾವಿಯ ನೆಹರು ನಗರದ ಕೆಪಿಟಿಸಿಎಲ್ ಸಮುದಾಯದ ಭವನಕ್ಕೆ ತಲುಪಲಿದೆ. ಈ ಕಾರ್ಯಕ್ರಮದಲ್ಲಿ ವೀರ ಯೋಧರಿಗೆ ಮತ್ತು ಹುತಾತ್ಮರಾದವರ ಪತ್ನಿ, ಆದರ್ಶ ಸೈನಿಕ, ಹಿರಿಯ ಮಾಜಿ ಸೈನಿಕ, ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 90% ಅಂಕ ಗಳಿಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು, ಪ್ರತಿಭಾವಂತ ದಿವ್ಯಾಂಗರರು, ಅನಾಥ ಮಕ್ಕಳನ್ನು ಸನ್ಮಾನಿಸಲಾಗುವುದು. ಅಲ್ಲದೆ ನಿವೃತ್ತಿ ನಂತರ ಒಳ್ಳೆಯ ಸಮಾಜ ಸೇವೆಗೈದ ಮಾಜಿ ಸೈನಿಕರಿಗೆ ಜನರಲ್ ಕರಿಯಪ್ಪ ಅವಾರ್ಡ್ ನೀಡಲಾಗುವುದು ಎಂದು ತಿಳಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ತಮಿಳುನಾಡಿಗೆ ಪ್ರತಿದಿನ 1 ಟಿಎಂಸಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ತಮಿಳುನಾಡಿಗೆ ಪ್ರತಿದಿನ 1 ಟಿಎಂಸಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಹಾಗೂ ರಾಜ್ಯದ ಮುಂದಿನ ನಡೆ ಏನು ಎಂಬ ಕುರಿತು ಜುಲೈ 14ರಂದು ಸರ್ವಪಕ್ಷ ಸಭೆ ನಡೆಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಕುರಿತು ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. 11/7/2024 ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಅಂತಾನೆ ಕರೆಯೋದು, CWRC ಕನ್ನಡದಲ್ಲಿ ನಿಯಂತ್ರಣ ಸಮಿತಿಯಲ್ಲಿ ಇಂಗ್ಲಿಷ್ನಲ್ಲಿ CWRC ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಕನ್ನಡದಲ್ಲಿ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಕನ್ನಡದಲ್ಲಿ. ಅದರದ್ದು ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ನಮ್ಮ ಅಧಿಕಾರಿಗಳು ಭಾಗವಹಿಸಿದ್ರು. ಅದರ ಅಧ್ಯಕ್ಷತೆಯನ್ನು ಚೇರ್ಮನ್ ಏನಾಗಿದ್ದರು ಅವರು? ವಿನೀತ್ ಗುಪ್ತಾ ಚೇರ್ಮನ್. ಇದರಲ್ಲಿ ಹೋಲ್ ಟೈಮ್ ಮೆಂಬರ್ ವಾಟರ್ ರಿಸೋರ್ಸಸ್ ಆಫ್ ಅಥಾರಿಟಿ ಅಂಡ್ ರೆಗ್ಯುಲೇಷನ್ ಕಮಿಟಿ ಚೇರ್ಮನ್. ಅವರ ಹೆಸರು ಅವರು ಮೆಂಬರ್ ವಾಟರ್ ರಿಸೋರ್ಸಸ್ ಕಮಿಟಿಯ ಚೇರ್ಮನ್ನು. ಸೆಂಟ್ರಲ್ ವಾಟರ್ ಕಮಿಷನಿನ ಅವರು CWDC ಸದಸ್ಯರು ಆಗಿರ್ತಾರೆ. ಅವರು ಇದರ ಚೇರ್ಮನ್ ಆಗಿರ್ತಾರೆ. ಚೇರ್ಮನ್ ವಿನೀತ್ ಗುಪ್ತಾ. ಅದರಲ್ಲಿ MD CNNL ಕಾವೇರಿ ನೀರಾವರಿ ನಿಗಮದ ಮೆಂಬರ್ ಸದಸ್ಯರಿರ್ತಾರೆ. ನಮ್ಮ ಪರವಾಗಿ ಸುಬ್ರಮಣಿಯನ್ ಚೀಫ್ ಇಂಜಿನಿಯರ್ WRD ತಮಿಳುನಾಡು ಇರ್ತಾರೆ, ಒಬ್ಬರು ಮೆಂಬರು.
ಪ್ರಿಯೇಶ್ ಇಂಜಿನಿಯರ್ ಕೇರಳದವರು ಇರ್ತಾರೆ, ಚೀಫ್ ಇಂಜಿನಿಯರ್ ಇರಿಗೇಷನ್. ಆಮೇಲೆ ಪಾಂಡಿಚೇರಿ ಅವರು ಇರ್ತಾರೆ ಸದಸ್ಯರಾಗಿ. ಆಮೇಲೆ ಕೊಯಮತ್ತೂರು ಮೆಂಬರ್ ಇರ್ತಾರೆ. ಯಾರು ಕೊಯಮತ್ತೂರಿನವ್ರು ಒಬ್ರು ಇರ್ತಾರೆ. ಇಲ್ಲಿ ಇದ್ದಾರಲ್ರಿ ಕೊಯಮತ್ತೂರು CWC ಸೆಂಟ್ರಲ್ ವಾಟರ್ ಕಮಿಷನ್ ಅವರೊಬ್ರು ಇರ್ತಾರೆ. ಅವರು ಯಾರು ತಮಿಳುನಾಡಿನಲ್ಲಿ ಕೊಯಂಬತ್ತೂರಿನಲ್ಲಿ ಅವರ ಆಫೀಸ್ ಇರುತ್ತೆ ಸರ್, ಶಿವರಾಜನ್ ಅವರು ಚೀಫ್. ಸೊ ಶಿವರಾಜ್ CWC ಮೆಂಬರ್ ಅವರು, ತಮಿಳ್ನಾಡಿನವರಲ್ಲ, ತಮಿಳ್ನಾಡು ಮೆಂಬರ್ ಅಲ್ಲ, CWC ಮೆಂಬರ್, ಬಟ್ ಕೊಯಂಬತ್ತೂರಿನಲ್ಲಿ ಅವ್ರ ಆಫೀಸ್ ಇರ್ತದೆ. ಆಮೇಲೆ TD ಶರ್ಮಾ ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಅವರು ನಿನ್ನೆ ಸಭೆ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ. ಏನು ತೀರ್ಮಾನ ಮಾಡಿದ್ದಾರೆ ಅಂತಂದರೆ, ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ರು ಕೂಡ ನಮಗೆ ಈ ವರ್ಷ ನಾರ್ಮಲ್ ಮಳೆ ಆಗ್ತದೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಆಗ್ಬೋದು ಅಂತಕ್ಕಂಥ ಹವಾಮಾನ ಮುನ್ಸೂಚನೆ ಹೇಳಿದ್ರು ಕೂಡ ಇಲ್ಲಿವರೆಗೆ 28% ನೀರಿನ ಕೊರತೆ ಇದೆ. 28% ನೀರಿನ ಕೊರತೆ ಇದೆ ಅದು ರಿಸರ್ವಾಯರ್ಗಳಲ್ಲಿ. ಇದನ್ನು CWRC ಮುಂದೆ ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವನ್ನು ಹೇಳಿದ್ದೀವಿ. ಜೊತೆಗೆ ಯಾವುದೇ ತೀರ್ಮಾನ ಮಾಡக்கூಡದು, ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎಂಡ್ವರೆಗೂ ಕೂಡ ಸಿಚುಯೇಷನ್ ನೋಡ್ಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ಸಬ್ಮಿಷನ್ ಕೂಡ ಮಾಡಿದ್ದೀವಿ. ಬಟ್ ಆದರೂ ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು 12ನೇ ತಾರೀಕಿನಿಂದ ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ. ಇವತ್ತು ಮಂಡ್ಯದ ಜಿಲ್ಲಾ ಮಂತ್ರಿಗಳು, ಮೈಸೂರಿನ ಜಿಲ್ಲಾ ಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು, ಡೆಪ್ಟಿ ಚೀಫ್ ಮಿನಿಸ್ಟರು, ನಾನು ಮತ್ತು KH ಮುನಿಯಪ್ಪನವರು, ರಾಜಣ್ಣನವರು, ಬೈತಿ ಸುರೇಶ್ ಅವರು, ನಾವೆಲ್ಲರೂ ಕೂಡ ಭಾಗವಹಿಸಿದ್ದೆವು. ಅದರಿಂದ ನಾವು ಅಪೀಲ್ ಹಾಕಬೇಕು, ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಆಮೇಲೆ ಇದು ಒಂದು ತೀರ್ಮಾನ. ಎರಡನೇ ತೀರ್ಮಾನ,
ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು. ಅದು 14ನೇ ತಾರೀಕು 4 ಗಂಟೆಗೆ ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಇವತ್ತಿನವರೆಗೆ ಕರ್ನಾಟಕದ ನೀರಿನ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಒಟ್ಟಾಗಿ ತೀರ್ಮಾನಗಳನ್ನು ತಗೊಂಡಿದ್ದೀವಿ. ಅದಕ್ಕೋಸ್ಕರ ಆಲ್ ಪಾರ್ಟಿ ಮೀಟಿಂಗನ್ನು ನಮ್ಮ DK ಶಿವಕುಮಾರ್ ಅವರು ಅವತ್ತು ಕರೀತಾ ಇದ್ದಾರೆ. ನಾನು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. 4 ಗಂಟೆ ಭಾನುವಾರ 4 ಗಂಟೆ, 14ನೇ ತಾರೀಕು ಸಾಯಂಕಾಲ 4 ಗಂಟೆ, 14/7/2024. ಮತ್ತು ಅದರ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೀತಾ ಇದ್ದೀವಿ. ಆ ಏರಿಯಾದ ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ಆ ಭಾಗದ ಲೋಕಸಭಾ ಸದಸ್ಯರುಗಳು, ಕಾವೇರಿ ಬೇಸಿನ್ನ ಲೋಕಸಭಾ ಸದಸ್ಯರುಗಳು, ರಾಜ್ಯಸಭಾ ಸದಸ್ಯರುಗಳು ಮತ್ತು ಶಾಸಕರುಗಳು. ಶಾಸಕರು ಅವ್ರನ್ನೂ ಕರಿತೀವಿ. ಸೊ ಒಟ್ಟಾರೆಯಾಗಿ ಎಲ್ಲರನ್ನು ವಿಶ್ವಾಸ ತಗೊಂಡು ಮುಂದಿನ ಹೆಜ್ಜೆ ಸರ್ಕಾರ ಏನಿಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ. ಈಗ ತಮಿಳುನಾಡಿಗೆ ಅಂದರೆ ಬೆಳಿಗೊಂಡ್ಲುನಲ್ಲಿ ಅಳತೆ ಮಾಡೋದು, ಅಲ್ಲಿ ಕಬಿನಿ ರಿಸರ್ವಾಯರ್ಗೆ ಎಷ್ಟು ನೀರು ಬರ್ತದೆ ಇನ್ಫ್ಲೋ, ಸುಮಾರು 5,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಅಷ್ಟು ನೀರನ್ನು ಬಿಡ್ತಾ ಇದ್ದೀವಿ. ಒಂದೇ ಡ್ಯಾಮ್ ಬರೋ ನೀರಲ್ಲಿ ಅಷ್ಟು ಬಿಟ್ಟಿದ್ದೀವಿ. ಎಷ್ಟು ಇನ್ಫ್ಲೋ ಬರ್ತದೆ ಅಷ್ಟು ಬಿಡ್ತಾ ಇದ್ದೀವಿ. ಅದು ಬಿಟ್ಟು ಎಕ್ಸ್ಟ್ರಾ ಆರಂಗಿನಲ್ಲಿ ಏನೋ ಸೊ ನಿನ್ನೆ ಏನು ರೆಗ್ಯುಲೇಟರಿ ಕಮಿಟಿಯವರು ಹೇಳಿದ್ದಾರೆ, ಆ ನೀರನ್ನು ಕೊಡಲಿಕ್ಕಾಗಲ್ಲ. ಯಾಕಂತಂದರೆ ನಾವು ಮನವಿ ಮಾಡಿದ್ದೀವಿ, ಜುಲೈ ಎಂಡ್ವರೆಗೂ ಕೂಡ ನೀರು ಕೊಡೋಕ್ಕಾಗಲ್ಲ. ಪರಿಸ್ಥಿತಿ ನೋಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಯಾಕಂದರೆ 28% ಇವತ್ತಿನವರೆಗೆ ನೀರಿನ ಕೊರತೆ ಇದೆ ನಮ್ಮ ಜಲಾಶಯಕ್ಕೆ. ಆಮೇಲೆ ರೆಗ್ಯುಲೇಟರಿ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಕೂಡ ಆಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. ಅಷ್ಟೇ. ಕಾವೇರಿ ಜಲಾನಯನ ಪ್ರದೇಶದ ಎಲ್ಲ 4 ಜಲಾಶಯಗಳಲ್ಲಿ ಒಟ್ಟು ಕೇವಲ 60 TMC ನೀರು ಲಭ್ಯವಿದೆ. ಕೃಷಿ ಚಟುವಟಿಕೆಗಳಿಗೂ ನಾವು ನೀರು ಒದಗಿಸಬೇಕಾಗಿದೆ. ಮಳೆ ಕೊರತೆಯನ್ನು ಗಮನದಲ್ಲಿರಿಸಿ ಜುಲೈ ಅಂತ್ಯದವರೆಗೆ ಕಾಯಲು ಮನವಿ ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन।
खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಪಿರನವಾಡಿ ಸರ್ಕಾರಿ ಶಾಲೆಯ ಬಳಿ ಕೆಟ್ಟ ಪರಿಸ್ಥಿತಿ ಕಂಡು ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳುವಂತೆ ನಮ್ಮ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ವಿಶೇಷ ವರದಿ ಮಾಡಿತ್ತು. ಇದನ್ನು ಮನಗಂಡ ಪಿರನವಾಡಿ ಪಟ್ಟಣ ಪಂಚಾಯಿತಿ ತಾತ್ಕಾಲಿಕವಾಗಿ ಕಸ ತೆಗೆದು ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಚ್ಛಗೊಳಿಸಿದ್ದಾರೆ. ಪೀರನ್ವಾಡಿಯ ಸರ್ಕಾರಿ ಉರ್ದು, ಕನ್ನಡ, ಮರಾಠಿ ಶಾಲೆ ಬಳಿ ಕಸ ಸ್ವಚ್ಛಗೊಳಿಸಿದ ಪರಿಣಾಮ ಕಳೆದ ಹಲವು ದಿನಗಳಿಂದ ಪೀರನ್ವಾಡಿಯ ಶಾಲೆಯ ಗೋಡೆಯ ಬಳಿ ಕಸ ಸುರಿದು ಕಸ ಸೃಷ್ಟಿಯಾಗಿತ್ತು. ಮಾತ್ರವಲ್ಲದೆ ಪಕ್ಕದ ಚರಂಡಿಯಲ್ಲಿ ಗಲೀಜು ನೀರು ಸಂಗ್ರಹವಾಗಿ ದುರ್ವಾಸನೆ ಆವರಿಸಿದೆ. ಇದರಿಂದ ಶಾಲೆಯ ವಿದ್ಯಾರ್ಥಿಗಳು ಚಿಕನ್ ಗುನ್ಯಾ, ಡೆಂಗ್ಯೂ ಮುಂತಾದ ಕಾಯಿಲೆಗಳಿಗೆ ತುತ್ತಾಗುತ್ತಿರುವ ಶಾಲೆ ಬಳಿಯ ಪರಿಸ್ಥಿತಿಯನ್ನು ಕಂಡು ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳುವಂತೆ ಬೆಳಗಾವಿಯ ಕೆಎಂಎಂ ಸುದ್ದಿವಾಹಿನಿಯ ವರದಿಗಾರರು ವಿಶೇಷ ವರದಿ ಮಾಡಿದ್ದರು. ಇದನ್ನು ಮನಗಂಡ ಬೆಳಗಾವಿಯ ವ್ಯಾಪ್ತಿಯ ಪೀರನ್ವಾಡಿ ಪಟ್ಟಣ ಪಂಚಾಯಿತಿ ತಾತ್ಕಾಲಿಕವಾಗಿ ಕಸ ತೆಗೆದು ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಚ್ಛಗೊಳಿಸಿದ್ದಾರೆ. ಮಹಾದೇವ್ ಪವಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಕಾರವಾರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅನಮೋಡ್ ಮಾರ್ಗವನ್ನು ಮುಚ್ಚಲಾಗಿದೆ. ಆದರೆ ನಾಗರಿಕರು ನಿರ್ಧಾರ ತಪ್ಪು ಎಂದು ಹೇಳಿದರು. ಗೋವಾ ಬೆಳಗಾವಿ ಹೆದ್ದಾರಿಯಲ್ಲಿರುವ ಅನ್ಮೋಡ್ ಘಾಟ್ ಮಾರ್ಗವಾದ ಕಾರವಾರವನ್ನು ಜುಲೈ 11ರಿಂದ 30ರವರೆಗೆ 3 ತಿಂಗಳ ಅವಧಿಗೆ ಮುಚ್ಚಲು ಆದೇಶಿಸಲಾಗಿದೆ. ಹುಬ್ಬಳ್ಳಿ ಮಾರ್ಗವಾಗಿ ಬರುವ 6 ಚಕ್ರ ಹಾಗೂ 6 ಚಕ್ರಕ್ಕಿಂತ ಹೆಚ್ಚು ವಾಹನಗಳಿಗೆ ಯಲ್ಲಾಪುರ ಕಾರವಾರ ಮಾರ್ಗವಾಗಿ ಗೋವಾಕ್ಕೆ ಹೋಗಲು ಅವಕಾಶ ಕಲ್ಪಿಸಲಾಗಿದೆ. ಬೆಳಗಾವಿ ಮಾರ್ಗವಾಗಿ ಬರುವ ವಾಹನಗಳಿಗೆ ಚೋರ್ಲಾ ಮಾರ್ಗದಿಂದ ಅನುಮತಿ ನೀಡಲಾಗಿದೆ. ಆದರೆ ಈ ಆತುರದ ನಿರ್ಧಾರದಿಂದ ಕರ್ನಾಟಕ, ಗೋವಾ ರಾಜ್ಯಗಳಲ್ಲಿ ಈ ಮಾರ್ಗವನ್ನೇ ನಂಬಿ ಬದುಕುತ್ತಿರುವವರಿಗೆ ಉಪವಾಸದ ಕಾಲ ಕೂಡಿ ಬಂದಿದೆ. ಕರ್ನಾಟಕದಿಂದ ಗೋವಾ ರಾಜ್ಯದ ಗಡಿಭಾಗದ ಗ್ರಾಮಗಳ ಅನೇಕ ರೋಗಿಗಳು ಈ ಬಸ್ಗಳಲ್ಲಿ ಚಿಕಿತ್ಸೆಗಾಗಿ ಗೋವಾ ಬಾಂಬೋಲಿಗೆ ಹೋಗುತ್ತಾರೆ. ಆದರೆ ಗೋವಾ ರಾಜ್ಯಕ್ಕೆ ಹೋಗುವ ಬಸ್ಗಳು ನಿಂತಿದ್ದರಿಂದ ರೋಗಿಗಳು ತೀವ್ರ ಪರದಾಡುವಂತಾಗಿದೆ. नमस्कार, मी सूरज जोतकर, रामनगर हॉटेल आहे माझ्या सर्कलमध्ये. आम्हाला जर बारीक गाड्या बाहेरच्या आणि ट्रक वगैरे आले तर धंदा. आता 3 महिने मॅडमनं, आता DC मॅडमने 3 महिने रोड टोटल बंद म्हणून ऑर्डर काढले. तर रोड बंद केला आमचे हाल नको होणार, कारण आम्ही 2-2, 3-3 लोक कामगार ठेवण्याचं काम करायलो आहे. तर कामगारांना आम्ही पगार कसं देणार, आमच्या मुलाबाळांचं शिक्षण कसं करणार आणि आम्ही धंदा आमचं पोटपाणी कसं करणार, तो मॅडमनं जर विचार करायचा. सडनली असं डिसिजन घेतलं म्हणून होत नाही. आता 8 वर्ष झाले मॅडम, आता 8वं वर्षाचा आहे. रोड 2017मध्ये टेंडर झालेलं आहे, त्याच्यानंतर हे 8वं वर्ष चालू आहे. दरवर्षी फक्त 3 महिने रोड बंद म्हणाले. तो किती वर्ष म्हणून बंद करणार? रोडचं काम होणार तर केव्हा ते तरी सांगा मॅडम आम्हाला. तो रोड बघितलं बाहेर न गेलाय, बायपास आहे त्याला. आम्ही इथं त्रास काढवला, 8 वर्ष झाले त्रास काढवलाय मी. आता 2017 पासून कंटिन्यू चालूच आहे.
काहीतरी विचार करा, आमचा पण जरा विचार करून काहीतरी पुढची डिसिजन घ्यायची. आणि बारीक लोकांना आम्ही पेमेंट कसं द्यायचं, आमचं मुलाबाळांचे शिक्षण करायचं आणि आमचं पोटपाणी कसं करायचं. ते 3 महिने तुम्ही बंद म्हणलं, सडनली कसं होणार, काय करणार धंदा. डीसी ने 3 महीने के लिए रोड बंद किया, उसके कल ऑर्डर दिया हुआ. हमारा पंचर दुकान है, हम दिन भर काम किए तो शाम को पेट भरते हैं. अभी 3 महीना बंद किए तो बंद में हम काम क्या करने वाले, हम पेट क्या कैसा पालने वाले. और हमारे बच्चों को भी स्कूल का फी भी पूरा बढ़ के बैठा है. स्कूल का फी कैसा भरने वाले, हमारा पेट पानी कैसा पालने वाले. और 3 महीना अभी बंद कर बोले तो बारिश में दूसरा कुछ धंधा नहीं कर सकते ना. हमारे को सिखाए ये काम, तो आगे का क्या बोल नहीं सकते. आता रोड डीसीने ऑर्डर घेतला आहे. आता गाडी 3 महिने बंद जावचेली असा. आणि आमच्या आता इकडे काम ना काय ना, इकडे पहिलीपासून रोडाक लागून कितीतरी वर्ष झाली. आणि इकडे आता रोड बंद 3 महिने आणि आमचं आता इकडे कसे खावचे आणि आमचे पोटपाणी कसे चालचे असे निर्णय घेतला डीसीने. काय करते काय कळेना झाला. ಮಳೆಗಾಲದಲ್ಲಿ ಹೇಳಿದ ರಸ್ತೆ ಕಾಮಗಾರಿ ನಡೆಯುವುದಿಲ್ಲ. ಕಾರವಾರ ಜಿಲ್ಲಾಧಿಕಾರಿಗಳ ರಸ್ತೆ ಬಂದ್ ನಿರ್ಧಾರ ತಪ್ಪು ಎಂದು ಎಲ್ಲರೂ ಹೇಳುತ್ತಿದ್ದಾರೆ. 2 ದಿನಗಳ ಅವಿರತ ಶ್ರಮದ ನಂತರ ಹಾಟಿ ಸೇತುವೆಯ ಮೇಲೆ ನಿಂತಿದ್ದ ನೀರನ್ನು ತೆಗೆಯಲಾಗಿದ್ದು, ಇದೀಗ ಎಲ್ಲ ವಾಹನಗಳಿಗೆ ರಸ್ತೆ ಮುಕ್ತವಾಗಿದೆ. ಖಿಲ್ ಅಸುಕರ್, KMM ಕನ್ನಡ, ಅನ್ಮೋಡ್. ಸಾವಿರಾರು ವರ್ಷಗಳಿಂದ ದೇಶದ ನೆಲೆಮೂಲೆ ವಾಸಿಗಳಾಗಿರುವ ಅಲೆಮಾರಿಗಳು ಶೋಷಣೆಗೆ ಒಳಗಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗ್ತಾ ಇಲ್ಲ ಎಂದು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಹೇಳಿದರು. ಸಾವಿರಾರು ವರ್ಷಗಳಿಂದ ದೇಶದ ನೆಲಮೂಲೆ ವಾಸಿಗಳಾಗಿರುವ ಅಲೆಮಾರಿಗಳು ಶೋಷಣೆಗೆ ಒಳಗಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗ್ತಾ ಇಲ್ಲ. ಈ ಸಮಾಜದ ಅಭಿವೃದ್ಧಿಗಾಗಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದ ವರದಿ ಆಧಾರದ ಮೇಲೆ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಾಯಿತು ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಶನಿವಾರ ಬೆಳಗಾವಿ ಪ್ರವಾಸಿ ಮಂದಿರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಎಲ್ಲರೂ ನಮಸ್ಕಾರ. ಬೆಳಗಾವಿಯ ಎಲ್ಲ ನನ್ನ ಪತ್ರಿಕೆ ಮತ್ತು ಮಾಧ್ಯಮ ಸಹೋದರರಿಗೆ ಸ್ವಾಗತ. ಇವತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ದಿನಾಂಕ 14/7/2024 ಆಯೋಜನೆ ಮಾಡಿರತಕ್ಕಂತಹ ಈ ಸಮುದಾಯದ ಎಲ್ಲ ಮುಖಂಡರ ಒಂದು ಸಮನ್ವಯ ಸಭೆಯನ್ನು ಇವತ್ತು ನಮ್ಮ ಅಭಿವೃದ್ಧಿ ನಿಗಮದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾರಂಭದ ಈ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ತಮ್ಮ ಮುಖಾಂತರ ಸಮಸ್ತ 51 ಪರಿಶಿಷ್ಟ ಜಾತಿ, 23 ಪರಿಶಿಷ್ಟ ಪಂಗಡ ಹಾಗೂ ಏನು 25 ಆದಿವಾಸಿ ಅಲೆಮಾರಿ ಸಮುದಾಯಗಳಿಗೆ ನಿಮ್ಮೆಲ್ಲರ ಮುಖಾಂತರ ಬಹಿರಂಗವಾದಂಥ ಒಂದು ಸ್ವಾಗತವನ್ನು, ಆಹ್ವಾನವನ್ನು ನಾನು ಈ ಮೂಲಕ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಸಾವಿರಾರು ವರ್ಷಗಳಿಂದ ಏನು ಈ ದೇಶದ ನೆಲಮೂಲದ ಆದಿವಾಸಿಗಳಾಗಿರ್ತಕ್ಕಂಥ, ಮೂಲ ನಿವಾಸಿಗಳಾಗಿರ್ತಕ್ಕಂಥ ಅಲೆಮಾರಿಗಳು ಸಹಸ್ರಾರು ವರ್ಷಗಳಿಂದ ಶೋಷಣೆಗಳಿಗೆ ಒಳಗಾಗಿ ಸಮಾಜದ ಮುಖ್ಯವಾಹಿನಿಗೆ ಬರದಲೇ ಅರಣ್ಯ ಆಧಾರಿತವಾಗಿ ಇವತ್ತು ಬದುಕನ್ನು ನಡೆಸ್ತಾ ಬಂದಿರ್ತಾರೆ. ಸ್ವತಂತ್ರ ಬಂದು 78ನೇ ವರ್ಷ ನಡೀತಾ ಇದೆ. ಆದರೂ ಸಹ ನಾಗರಿಕತೆಯಿಂದ ದೂರನೇ ಉಳ್ಕೊಂಡಿರ್ತಕ್ಕಂಥ ಈ ಸಮುದಾಯದ ಸಮಗ್ರ ಶ್ರೇಯೋಭಿವೃದ್ಧಿಗಾಗಿ 2022ರಲ್ಲಿ ಏನು ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ರವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿತ್ತು. ಆ ಒಂದು ವರದಿಯ ಅನುಸಾರವಾಗಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿಯನ್ನು ಸ್ಥಾಪನೆ ಮಾಡಲಾಯಿತು. ಈ ಒಂದು ನಿಗಮದ ಮುಖಾಂತರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ
ಯಾವುದೇ ಅವಕಾಶವನ್ನು ಪಡೆದಲೇ ಕಟ್ಟ ಕಡೆಯವರಾಗಿ ಇರ್ತಕ್ಕಂಥ ಈ ಸಮುದಾಯದ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇವತ್ತು ಸರ್ಕಾರ ಅವರ ಅಭಿವೃದ್ಧಿಗಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಿಗಮದ ಪ್ರಪ್ರಥಮ ಅಧ್ಯಕ್ಷೆಯಾಗಿ ನಾನು ಅಧಿಕಾರವನ್ನು ವಹಿಸ್ಕೊಂಡಿರ್ತೇನೆ. ನಾನು ಸಹ ಇದೇ ಅಲೆಮಾರಿ ಸಮುದಾಯದ ಹೆಣ್ಮಗಳಾಗಿರ್ತಕ್ಕಂಥ ಒಂದು ಸಮುದಾಯದ ಹೆಣ್ಮಗಳಾಗಿರೋದ್ರಿಂದ ಸಹಜವಾಗಿ ಈ ಸಮುದಾಯದ ಸ್ಥಿತಿಗತಿ ನಾನೇ ನೋವನ್ನು ಉಂಡಿರೋದ್ರಿಂದ ಆ ಕಾಳಜಿ, ಅವರ ಬಗ್ಗೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅನ್ನೋ ಅರಿವು ನನಗೆ ಬಹಳಷ್ಟು ಮನವರಿಕೆ ಆಗಿದೆ. ನಾನು ಈ ಒಂದು ನಿಗಮದ ಅಧ್ಯಕ್ಷೆ ಆದ ನಂತರ ಬಹಳಷ್ಟು ಜಿಲ್ಲೆಗಳ ಪ್ರವಾಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಅಲೆಮಾರಿಗಳ ಕಾಲೋನಿಗಳು, ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳನ್ನ ಭೇಟಿ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳು, ಇವತ್ತಿಗೂ ಸಹ ಅವರಿಗೆ ನೆಲೆ ಇಲ್ಲದ ಜನ. ಅಲೆಮಾರಿಗಳು ಅಂತಂದರೆ ಭೂಮಿ ಇಲ್ಲ, ಮನೆ ಇಲ್ಲ, ಆರ್ಥಿಕ ಸ್ಥಿತಿಗತಿ ಇಲ್ಲ, ಉದ್ಯೋಗ ಇಲ್ಲ, ಶೈಕ್ಷಣಿಕ ವ್ಯವಸ್ಥೆಗಳಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ದೇಶದಲ್ಲಿ ಅವ್ರದ್ದೇ ಆದ ಒಂದು ವೃತ್ತಿ, ಪ್ರವೃತ್ತಿ, ಭಾಷೆ, ಆಚಾರ, ಸಂಸ್ಕೃತಿ, ಆಚರಣೆಗಳು, ಕಟ್ಟುಪಾಡುಗಳನ್ನೇ ನಂಬಿಕೊಂಡು ದೇಶಾದ್ಯಂತ ಅಲೆಮಾರಿಗಳಾಗಿ ಅಲಿತಾ ಇದ್ದಾರೆ. ಇವತ್ತು ಅವರಿಗೆ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳ ಬಗ್ಗೆಯೂ ಸಹ ಅವರಿಗೆ ಅರಿವಿಲ್ಲ. ಇವತ್ತು ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ ಸಹ ನಾವು ಮಾಡಿಸ್ಕೋಬೇಕು ಅನ್ನೋ ಅರಿವು ಕೂಡ ಇಲ್ಲದಲೇ ನಮ್ಮ ಬದುಕೇ ಇದೇ ರೀತಿ ನಾವು ಬದುಕಬೇಕು ಅಂತ ಅವರೇ ತಿಳ್ಕೊಂಡು ಅರ್ಥಕೊಂಡು ಬದುಕ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು 2016ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಅವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಆಂಜನೇಯರವರು ಅಲೆಮಾರಿ ಕೋಶವನ್ನು ಸ್ಥಾಪನೆ ಮಾಡ್ತಾರೆ. ನಂತರದ ದಿನಗಳಲ್ಲಿ 2022ರಲ್ಲಿ ಇದು ನಿಗಮವಾಗಿ ಪರಿವರ್ತನೆ ಆಗುತ್ತೆ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರದಿಂದ ಈ ಒಂದು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಆದರೆ ಅದರ ಅರಿವು ಮೂಡಿಸ್ಲಿಕ್ಕಾಗಿ ಇವತ್ತು ನಾನು ಒಂದು ಕಾರ್ಪೊರೇಷನ್ನ ಅಧ್ಯಕ್ಷೆಯಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ತ ಅಲೆಮಾರಿಗಳನ್ನ ಭೇಟಿ ಮಾಡಿ, ಆ ಅಲೆಮಾರಿ ಸಮುದಾಯದ ಮುಖಂಡರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳ ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗೂ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಹವಾಲುಗಳನ್ನ ತಗೊಂಡು ಅವರೊಂದಿಗೆ ಸಮನ್ವಯ ಸಭೆಯನ್ನು ಮಾಡಬೇಕು ಅಂತ ನಾನು ಬಂದಿದ್ದೇನೆ. ನಿಮ್ಮೆಲ್ಲರ ಸಲಹೆ, ಸಹಕಾರ ಹಾಗೂ ಈ ಒಂದು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಏನೆಲ್ಲ ಯೋಜನೆಗಳನ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಸಹಕಾರವನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು, ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆಯುವಂಥ ಒಂದು ವಿಚಾರವನ್ನು ನಾವು ನಮ್ಮ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದಾಗ ಸಮಂಜಸವಾಗಿ ತಾವೆಲ್ಲ ಬಂದು ಇವತ್ತು ನಮಗೆ ಸಹಕಾರ ನೀಡಿದ್ದೀರಿ. ನಿಮಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದೆ ಹೇಳಿ. ಸಮಸ್ತ 99 ಸಮುದಾಯಗಳು ಬರ್ತದೆ ಅದರಲ್ಲಿ. ಹಾಂ, ಹೌದು. ಇಲ್ಲ, ಇದು ಜಾತಿ ಒಂದು ಪತ್ರದ ಒಂದು ಸಮಸ್ಯೆ ಭಾಳಷ್ಟು ಇದೆ, ಇಶ್ಯೂಸ್ ಭಾಳಷ್ಟು ಇದೆ. ಅದು ಪರಿಶಿಷ್ಟ ಜಾತಿ ಅಲೆಮಾರಿಗಳಲ್ಲಿರ್ಬೋದು ಅಥವಾ ಪರಿಶಿಷ್ಟ ಪಂಗಡಗಳ ಅಲೆಮಾರಿಗಳಲ್ಲಿರ್ಬೋದು. ಅದು ಅವರ ಒಂದು ಸಾಮಾಜಿಕ ಸ್ಥಿತಿಗತಿಗಳನ್ನ ಹೊಂದ್ಕೊಂಡು ಜೀವನ ಮಾಡಲಿಕ್ಕೋಸ್ಕರ ಏನು ಮೇಲ್ವರ್ಗದ ಒಂದು ಬ್ಯಾಕ್ವರ್ಡ್ ಕ್ಯಾಸ್ಟ್ನ ಒಂದು ಉಪಜಾತಿಗಳ ಹೆಸರಿನಲ್ಲಿ ಅವರು ಸರ್ಟಿಫಿಕೇಟ್ ತೊಗೊಂಡಿರೋದಿದೆ. ಅದು ದೊಡ್ಡ ಸಮಸ್ಯೆ ಆಗಿದೆ. ಅದರ ಪರವಾಗಿ ಒಂದು ಆಯೋಗ ಕೂಡ ರಚನೆ ಆಗಬೇಕು ಅಂತ ಎಲ್ಲ ಸಂಘಟನೆಗಳ ಒಂದು ಒತ್ತಾಯ ಇದೆ ಹಾಗೂ ಸಮುದಾಯಗಳ ಒತ್ತಾಯ ಇದೆ. ಅದಕ್ಕೆ ಪೂರಕವಾಗಿ ಸರ್ಕಾರಕ್ಕೆ ನಾವು ಸಹ ಮನವಿ ಮಾಡಿದ್ವಿ, ಆಯೋಗವನ್ನು ರಚನೆ ಮಾಡಬೇಕು. ಅದು OBCನಲ್ಲೂ ಸಹ ಅಲೆಮಾರಿಗಳಿಗೆ ಒಂದು ಅವಕಾಶ ಆಗಿದೆ ಸರ್. ಈಗ ಆಲ್ರೆಡಿ OBC ನಿಗಮ ಕೂಡ ಸ್ಥಾಪನೆ ಆಗಿದೆ. ಅದರಲ್ಲಿ ಅವರು ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ದಾರೆ. ಸುಮಾರು ನಮ್ಮ SC ST ಅಲೆಮಾರಿ ಮತ್ತು ಆದಿವಾಸಿಗಳು ಸೇರಿ ಏನು 2011ರ ಜಾತಿ ಜನಗಣತಿ ಪ್ರಕಾರ 10,90,000 ನಮ್ಮ ಅಲೆಮಾರಿಗಳಿದ್ದೀವಿ.
ಅದು 2011ರ ಜಾತಿ ಜನಗಣತಿ ಪ್ರಕಾರ. ಆದರೆ ಈ ಒಂದು ನೋವಿನ ಸಂಗತಿ ಏನು ಅಂತಂದರೆ, ಯಾವುದೇ ಒಂದು ಶೈಕ್ಷಣಿಕ ಒಂದು ಹಿನ್ನೆಲೆ ಇಲ್ಲದಿರ್ತಕ್ಕಂಥವ್ರು ಮತ್ತು ಒಂದು ಮೂಲ ನಿವಾಸನೇ ಇಲ್ಲದೆ ಇರ್ತಕ್ಕಂಥವ್ರು ಅವರಿಗೆ ಅರಿವೇ ಇಲ್ಲ. ಈ ಒಂದು ಜಾತಿ ಜನಗಣತಿ ಮಾಡುವಾಗ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಅರಿವೇ ಇಲ್ಲ. ಅದನ್ನು ಸಮರ್ಪಕವಾಗಿ ಒಂದು ಆಯೋಗ ರಚನೆ ಮಾಡಿ ಅವರ ಒಂದು ಸ್ಥಿತಿಗತಿಗಳನ್ನ ತಿಳ್ಕೊಂಡು ಅವ್ರಿಗೆ ಒಂದು ಮಾಹಿತಿಯನ್ನು ನೀಡಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅವರು ಎನ್ರೋಲ್ ಆಗೋ ರೀತಿಯಲ್ಲಿ ನಾವು ಮಾಡೋವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ಅಲೆಮಾರಿಗಳಿಗೆ ಸೂಕ್ತ ನೆಲೆ ಇಲ್ಲ, ಅವರ ಮಕ್ಕಳಿಗೆ ಶೈಕ್ಷಣಿಕ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ದೇಶಾದ್ಯಂತ ಅಲೆಮಾರಿ ಜೀವನ ನಡೆಸಿಕೊಂಡು ಬಂದಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ್ದ ಭಾರತೀಯ ಸೈನಿಕರ ಕುಟುಂಬದ ನೈಜ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರ ಬೆಳಕು ಚೆಲ್ಲಬೇಕು ಎಂದು ಒತ್ತಾಯಿಸಿ ಶನಿವಾರ ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಭಾರತೀಯ ಸೈನಿಕರ ಕುಟುಂಬದ ನೈಜ ಪರಿಸ್ಥಿತಿಯ ಬಗ್ಗೆ ಕೇಂದ್ರ ಸರ್ಕಾರ ಬೆಳಕು ಚೆಲ್ಲಬೇಕು ಎಂದು ಒತ್ತಾಯಿಸಿ ಶನಿವಾರ ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮ್ದು ಸುಂಡಿರಿ ಮಾದೇವಿ ಹಡಪದ ಮಡವಾಳಪ್ಪ ಹಡಪದ ಅಂತೇಳಿ ಕಾರ್ಗಿಲ್ ಯುದ್ಧದೊಳಗೆ ಡೆತ್ ಆದಿದ್ದು. ಆವಾಗಿಂದ ಏನು ಸಹಾಯಧನ ಕೊಟ್ಟಿದ್ರು ಅದಷ್ಟು ಗೌರ್ಮೆಂಟಿಂದ ಏನೂ ಬಂದಿಲ್ಲ ನಮಗೆ. ಗೌರ್ಮೆಂಟಿಂದ ಅವಾಗಿನ ಕೈ ತೊಳ್ಕೊಂಡ್ಬಿಟ್ರೆ ಈಗ ಮಕ್ಕಳದಾರ ಅವಾಗ ಸಣ್ಣವ್ರು ಇದ್ರು ತೀರ್ಕೊಂಡಾಗ. ಅವಾಗ 2 ವರ್ಷ 3 ವರ್ಷ ಇಬ್ಬರ ಮಕ್ಕಳ, ಒಬ್ಬರ ಹೆಣ್ಮಗಳು ಒಬ್ಬ ಗಂಡು ಮಗ. ಈ ಗಂಡು ಮಗ ಬೆಳೆದ ನಿಂತಾನ ಎಜುಕೇಷನ್ ಕೊಡಿಸಿದ್ದೀನಿ, ಎಜುಕೇಷನ್ ಡಿಪ್ಲೊಮಾ ಮೆಕ್ಯಾನಿಕ್ ಇಂಜಿನಿಯರಿಂಗ್. ಈಗ ಪ್ರೈವೇಟ್ ನೌಕರಿ ಯಾವಾಗ ತೆಗಿತಾರೆ ಗೊತ್ತಾಗಲ್ಲ. ಭರವಸೆ ಕೊಟ್ಟಿದ್ರಿ ಇವಾಗ ಏನಿಲ್ಲ. 25 ವರ್ಷ ಸುಮ್ಮನೆ ಕೈ ಕಟ್ಕೊಂಡು ಕೂತು. 25 ವರ್ಷ ಆಯ್ತು ಈಗ. 10 ತಿಂಗಳಿದ್ದಾಗ ನಾವು ಇಟ್ಕೊಂಡ್ರು. ಅವಾಗ ನಮಗೆ ಸರಿಯಾಗಿ ಬುದ್ಧಿ ಇದ್ದಿರ್ಕಿಲ್ಲ. ನಮ್ಮ ವಾರನ ನಮ್ಮನ್ನ ಭಾಳ ಕಷ್ಟಪಟ್ಟ ಬೇಯಿಸಿದಾರೆ. ನಮ್ಮನ್ನು ಭಾಳ ಪ್ರತಿಯೊಂದು ನೋವು ಎಲ್ಲ ನೋಡ್ಕೊಂಡು ಕೆಲಸ ಬೇಯಿಸಿದಾರೆ. ಈಗ ನಮಗೇನು ನಾವು ನನ್ನ ಜಾಬ್ ಸಂಬಂಧ ನಾವು ಭಾಳ ಓಡಾಡಿದ್ವು. ನಮ್ಮ ಅವ್ವ ಬಿಟ್ಟಿದ್ವಿ, ಪ್ರತಿಯೊಂದು ಕಚೇರಿ ಎಲ್ಲ ತಿರುಗಾಡಿದ್ವು, ಪ್ರತಿಯೊಂದು ಭಾಳ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ನಾವು ಭಾಳಷ್ಟು ನಾನು ಸಾಕಷ್ಟು ರ್ಯಾಲಿಗಳು ಅಟೆಂಡ್ ಆದ್ನಿ. ನನ್ನ ಅರ್ಥ ತಕ್ಕಂಗೆ ನಮ್ಗೆ ಇದು ಮಟ್ಟ ಜಾಬ್ ಸಿಕ್ಕಿಲ್ಲ. ಜಾಬ್ ಅವಾಗ ಸರ್ಕಾರದವ್ರು ಏನಂದ್ರೆ ಅವಾಗ ನಿಮ್ದು ಯಾರ್ಯಾರು ಯೋಧರ ಕುಟುಂಬದವ್ರಿಗೆ ಹುಡುಗರು ಜಾಬ್ ಕೊಡ್ತವು, ಮತ್ತು ಹೋಯ್ತಿರಿ ಅವ್ರಿಗೆ ಒಂದು 5 ಎಕರೆ ಜಮೀನು ಕೊಡ್ತವು, ಫ್ಲ್ಯಾಟ್ ಕೊಡ್ತವು, ಎಲ್ಲ ಸಾಕಷ್ಟು ಹೇಳಿದ್ರಿ ಅವರು. ಆದ್ರೆ ಅದ್ರ ತಕ್ಕಂಗೆ ನಮಗೆ ಇನ್ನೂ ಮಟ್ಟ ಯಾವ ಬಂದು ತಲುಪಿಲ್ಲ. ದುಃಖ ನಮ್ದೇನು ಒಂದು ಮನವಿ ಅಂತಂದ್ರೆ ದಯಮಾಡಿ ಸರ್ಕಾರದವ್ರು ನಮ್ದು ಯಾವ ಒಂದು ಸ್ವಲ್ಪ ಕರುಣೆ ತೋರಿಸ್ಬೇಕಂದ್ರೆ ನಮ್ದು ಒಂದು ಐತ್ರಿ. ಮತ್ತು ನಮ್ದು BCom ಇನ್ಕಂಪ್ಲೀಟ್ ಆಗೈತೆ ರೀ. 12th ಮುಗೀತು ರೀ. ನಂದು 12th ಮುಗಿದ್ಮೇಲೆ BCom 2 ವರ್ಷ ಆಯ್ತು ರೀ. 2 ವರ್ಷ ಆದ್ಮೇಲೆ ಮನ್ಯಾಗ ಹಂಗೆ ಸ್ವಲ್ಪ ನಂದು ಎಜುಕೇಷನ್ ಸ್ಟಾರ್ಟ್ ಇದ್ದಾಗ ನನ್ನ ಮನ್ಯಾಗ ಸಮಸ್ಯೆಗಳು ಭಾಳ ಆಕತ್ವು. ನಮ್ಮ ತಾಯಿಯವ್ರಿಗೆ ಸರಿಯಾಗಿ ಆರಾಮ ಉಳಿದಿಲ್ಲ. ಹೀಗಾಗಿ ನಾನು ಓದೋದನ್ನು ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹತ್ತಿದ್ದೆ ನಾನು. ಯಾರು ನಮ್ಮ ಅಕ್ಕಾರು ಅವ್ರು ಇನ್ನೊಬ್ರು, ಅವ್ರದ್ದು ಮದುವೆ ಆಯ್ತು. ಅವರು ಆರಾಮ ಅದಾರ ರೀ, ಅದೇನು ಸಮಸ್ಯೆ ಇಲ್ಲ. ಅವ್ರದ್ದು ಆರಾಮ ಅದ. ನಮ್ದು ಹೆಸರು ಸಂದೀಪ್ ಕೋಲ್ಕಾರ್. ಕಾರ್ಗಿಲ್ ವಿಜಯೋತ್ಸವ ಆಚರಿಸುವ ಸರ್ಕಾರ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ್ದ ಸೈನಿಕ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಅವರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी तो अनोखी है, हल्के हल्के दिल में हलचल जो मचलती
आराधना, मारुति गली, बेळगाव. वस्त्रों का संगम, सुंदर सलोना, मन भाए आराधना. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಶ್ರೀರಾಮ ಸೇನೆ ಬೆಳಗಾವಿಯ ವತಿಯಿಂದ ಮಹಾವಿದ್ಯಾಲಯ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಪ್ರತಿರೋಧ ಲಸಿಕೆ ವಿತರಣೆ ಅಭಿಯಾನ ಮಾಡಲಾಯಿತು. ಶ್ರೀರಾಮ ಸೇನೆ ಬೆಳಗಾವಿಯ ವತಿಯಿಂದ ಮಹಾವಿದ್ಯಾಲಯ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಪ್ರತಿರೋಧಕ ಲಸಿಕೆಯನ್ನ ಶನಿವಾರ ವಿತರಿಸಲಾಯಿತು. ಸುಮಾರು 5,000 ಜನರು ಈ ಅಭಿಯಾನದ ಸದುಪಯೋಗವನ್ನ ಪಡೆದುಕೊಂಡರು. ಶ್ರೀರಾಮ ಸೇನೆ ಉತ್ತರ ಕರ್ನಾಟಕ ಪ್ರಮುಖರಾದ ರವಿಕುಮಾರ್ ಕೋಕಿತ್ಕರ್, ವಿಭಾಗೀಯ ಅಧ್ಯಕ್ಷರಾದ ವಿಜಯ್ ಅಂಗ್ರೊಳ್ಳಿ, ಬೆಳಗಾವಿ ಜಿಲ್ಲಾಧ್ಯಕ್ಷ ವಿಠ್ಠಲ್ ಗಡ್ಡಿ, ಶಿವು ಚಿಗರಿ, ಓಂಕಾರ್ ಗೋಡ್ಸೆ, ಯಲ್ಲಪ್ಪ ತಿಳಿ, ಗಜಾನನ ಅಗ್ಸಿಕರ್, ಪ್ರಜ್ವಲ್ ನೇಮನ್ನವರ್ ಸೇರಿದಂತೆ ಇನ್ನುಳಿದ ಕಾರ್ಯಕರ್ತರು ಅಭಿಯಾನದ ಯಶಸ್ಸಿಗೆ ಶ್ರಮಿಸಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಗಾಂಧಿನಗರ ಹರಿಕಾಕ ಕಾಂಪೌಂಡ್ನಲ್ಲಿರುವ ಗೌಡರ್ ರೈಸ್ ಮಿಲ್ ಪಕ್ಕದಲ್ಲಿರುವ ಆದಿ ಮೆಟಲ್ ಗೋಡಾವನದಲ್ಲಿ ಸುಮಾರು 30ರಿಂದ 40 ಲಕ್ಷ ಮೌಲ್ಯದ ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ ಪಾತ್ರೆಗಳು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಗಾಂಧಿನಗರದ ಹರಿಕಾಕ ಕಾಂಪೌಂಡ್ನಲ್ಲಿರುವ ಗೌಡರ್ ರೈಸ್ ಮಿಲ್ ಪಕ್ಕದಲ್ಲಿರುವ ಆದಿ ಮೆಟಲ್ ಗೋಡಾವನದಲ್ಲಿ ಸುಮಾರು 30ರಿಂದ 40 ಲಕ್ಷ ಮೌಲ್ಯದ ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ ಪಾತ್ರೆಗಳನ್ನು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಮುಂಬಾಗಿಲಿನ ಕೀಲಿಯನ್ನು ಮುರಿದು ಒಳನುಗ್ಗಿದ ಕಳ್ಳ ಮೊದಲು ಸಿಸಿಟಿವಿ ಕ್ಯಾಮೆರಾ ಒಡೆದು ಟಿವಿಯನ್ನು ಧ್ವಂಸಗೊಳಿಸಿದ್ದಾನೆ. ಇದಾದ ನಂತರ ಕಳ್ಳನು ಒಳಬಾಗಿಲು ಮುರಿದು ಗೋಡಾವನಕ್ಕೆ ನುಗ್ಗಿ ದೊಡ್ಡ ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ ಪಾತ್ರೆಗಳನ್ನು ಕಳ್ಳತನ ಮಾಡಿರುವುದಾಗಿ ಲೋಹದ ಮಾಲೀಕನಾದ ರಾಜ್ ಜೋಶಿ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ಇಲ್ಲಿ ತುಡುಗಾಗೈತ್ರಿ. ಮತ್ತು ಪೆಟ್ ಪರ್ಫಾರ್ಮೆನ್ಸ್ ಅಂತ ಚೀಲ್ದಾಗ ಎಲ್ಲ ತುಂಬಿಡಿದು ಜರ್ಮನಿನೂ, ತಾಮ್ರದ್ದು, ಹಿತ್ತಾಳೆದು ಎಲ್ಲ ಸಾಮಾನು ತುಡುಗಾಗೈತ್ರಿ. ಮತ್ತು ಹೆಚ್ಚಿಗೆ ಅಂದರೆ ಎಲ್ಲ ಚೀಲ್ದಾಗ ಇಟ್ಟಿದ್ದು ಪೆಟ್ ಪರ್ಫಾರ್ಮೆನ್ಸ್ ಅದೆಲ್ಲ ತುಡುಗಾಗಿ ಭಾಳ 30-40 ಲಕ್ಷ ರೂಪಾಯಿ ನುಕ್ಸಾನ್ ಆಗೈತ್ರಿ. ಸಾಮಾನು ಎಲ್ಲ ತಾಮ್ರ, ಹಿತ್ತಾಳೆ, ಜರ್ಮನಿನೂ ಮತ್ತು ಪೆಟ್ ಪರ್ಫಾರ್ಮೆನ್ಸ್ ಅಂತ ಇರ್ತಿದ್ರಿ. ಅದು ಪ್ಲಾಸ್ಟಿಕ್ ಐಟಮ್ ಇದು ಚೀಲ್ದಾಗ ತುಂಬಿದ್ದು ಇದೆಲ್ಲ ತುಡುಗೋಗೈತಿ. ಇದು 2ನೇ ಸಲ ಆಗಿದ್ದು ರೀ. ಇದು 2-3 ತಿಂಗಳೊಳಗೆ. ಈಗ 2-3 ತಿಂಗಳು ಪೈಲಾನೇ ಆಗಿದ್ದು ರೀ. ಮತ್ತೊಂದು ಸರ್ತಿ ಈಗ ಆದ್ರಿ. ಈಗ ನನ್ನ ಲೆಕ್ಕಲೆ ಇವತ್ತು 40 ಸುಮಾರು ಎಲ್ಲ ಮಟೆಲ್ ಹೋಗೈತ್ರಿ. 40 ಲಕ್ಷ ರೂಪಾಯಿ ಮಟ ಎಲ್ಲ ಸಾಮಾನು ಹೋಗೈತ್ರಿ. ಅವ್ರು ಟ್ರಕ್ ಹಚ್ಚಿರ್ಬೋದು ರೀ, ಇಲ್ಲರ ದೊಡ್ಡ ಗಾಡಿ ಯಾವ್ದಾರ ಹಚ್ಚಿ ತಗೊಂಡು ಹೋಗ್ಯಾರ. ಸಣ್ಣ ಗಾಡಿದ ಹೋಗಂಗಿದ್ದು ಕೆಲಸ ಇಲ್ರಿ, ದೊಡ್ಡ ಗಾಡಿನ ತಗೊಂಡು ಹೋಗ್ಯಾರ. ಈಗ ಮುಂಜಾನೆ 10:30-11 ಸುಮಾರು ಬಂದೇನು ರೀ. ಎಲ್ಲ ಲಾಕ್ ತೆಗೆದ್ಮೇಲೆ ಹಿಂಗೆ ಗುರ್ತಾತ್ರಿ ನಮಗೆ. ಎಲ್ಲ ಲಾಕ್ ಅದು ಮುರಿದದ ತಗೊಂಡು ಹೋಗಿದ್ದು ರೀ ಅವ್ರು. ಆವಾಗ ನಮಗೆ ತಿಳಿದ್ರಿ. ಇದು ಅಭಿ ಮೆಟಲ್ ಅಂತ ಐತ್ರಿ ಗಾಂಧಿನಗರ. ಇಲ್ಲೇ ಎಲ್ಲ ನಮ್ಮ ಅಂಗಡಿ ಭಾಂಡಿ ಸಾಮಾನದ ಅಂಗಡಿ ಐತ್ರಿ. ಇದು ಈ ಥರದ್ದು ಗೋಡಾನು ಐತ್ರಿ. ಇದು ಎಲ್ಲ ಭಾಂಡಿ ಸಾಮಾನು, ತಾಮ್ರಿ, ಹಿತ್ತಾಳೆ ಸಾಮಾನು ಇದೆಲ್ಲ ಇಲ್ಲೇ ಇಡ್ತೀವಿ ರೀ ನಾವು. ಗೋಡಾನು ಐತ್ರಿ. ನಮ್ಮ ಹೆಸರು ರಾಜ್ ಜೋಶಿ ರೀ. ನಗರದಲ್ಲಿ ಕಳ್ಳತನಗಳ ಸಂಖ್ಯೆ ಹೆಚ್ಚುತ್ತಿದ್ದು ಪೊಲೀಸರಿಗೆ ಸವಾಲು ಎದುರಾಗಿದ್ದು 3 ತಿಂಗಳಲ್ಲಿ ಗೋಡಾವನದಲ್ಲಿ ನಡೆದ 2ನೇ ಕಳ್ಳತನವಾಗಿದೆ ಎಂದು ನಂಬಲಾಗಿದೆ. ಮಹಾದೇವ್ ಪವಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಭಾಗ್ಯನಗರದ 7ನೇ ಕ್ರಾಸ್ನಲ್ಲಿರುವ ಪ್ರಭಾಕರ್ ಕುಬಸದ್ ಅವರ ಮನೆ ಹಾಗೂ ಗೋಗಟಿ ಕಾಲೇಜು ಪಾಲಿಟೆಕ್ನಿಕ್ನಲ್ಲಿರುವ ಸಂದಿಗೊಂದಿಗಳಲ್ಲಿ ಕಸದ ಸಾಮ್ರಾಜ್ಯ ನಿರ್ಮಾಣವಾಗಿದೆ.
ಭಾಗ್ಯನಗರ್ 7ನೇ ಕ್ರಾಸ್ನಲ್ಲಿರುವ ಪ್ರಭಾಕರ್ ಕುಬ್ಸದ್ ಅವರ ಮನೆ ಹಾಗೂ ಗೋಗ್ಟೆ ಕಾಲೇಜು ಪಾಲಿಟೆಕ್ನಿಕ್ನಲ್ಲಿರುವ ಸಂದಿಗೊಂದಿಗಳಲ್ಲಿ ಕಸದ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ. ಈ ಕಸವು ಗೋಗ್ಟೆ ಕಾಲೇಜ್ ಪಾಲಿಟೆಕ್ನಿಕ್ಗೆ ಸೇರಿದ್ದು, ಸ್ಯಾನಿಟರಿ ಕಮೋಡ್, ವಿದ್ಯುತ್ ಟ್ಯೂಬ್ಲೈಟ್ ಸೇರಿದಂತೆ ಹಲವು ರೀತಿಯ ಕಸ ಈ ರಾಶಿಯಲ್ಲಿ ಬೆಳೆದಿದ್ದು, ಕೊಳಚೆಯಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಶಿಕ್ಷಣದ ದಾನಿಯಾಗಿರುವ ಈ ಕಾಲೇಜಿನ ಕಸದ ರಾಶಿ ಕಂಡರೆ ಅಚ್ಚರಿಯಾಗುತ್ತದೆ. ಈ ಕಸವನ್ನು ಪ್ರಭಾಕರ್ ಕುಬ್ಸದ್ अनेक बारी स्ವಂತ ಖರ್ಚಿನಲ್ಲಿ ಸ್ವಚ್ಛಗೊಳಿಸಿದ್ದಾರೆ ಎಂದರು. नमस्कार, गुड मॉर्निंग. माझं नाव प्रभाकर कुपसद आहे. मी 7th क्रॉस भाग्यनगरमध्ये राहतो. आमच्या घराचं मागे गोगटे कॉलेज पॉलिटेक्निक कॉलेज आहे. त्यांचं कंपाऊंड आणि आमचं कंपाऊंड कॉमन आहे. हे तुम्ही मागे बघू शकता. हे भंगी बोळ आहे इकडे. इथं किती कचरा गोळा झालेला असतं. इथं झालं आम्ही 30 वर्षाच्या वरती राहायला आहे. इथं दरवर्षी आम्ही आमच्या खिशातले पैसे घालून हे साफ करत असतो. त्यांचा कॉलेजचा जागा असून आम्ही साफ करत असतो. त्यांनी आजपर्यंत काहीच त्याच्याकडे लक्ष दिलेलं नाही आहे. आजकाल सगळ्यांना माहीत आहे की डेंग्यू किती वाढत चाललेला आहे. हे बघा तुम्ही मागे ठेवलेलं हे सगळे सॅनिटरी, संडाचं कमोड, बल्ब, ट्यूबलाईट, कचरा वगैरे किती गोळा झालेला आहे इकडं. झाला 1 महिना झाला आता त्यांच्या मागे आहे. मी तिकडं प्रिन्सिपल मॅडम आहेत मलाज म्हणून, जेवणाची प्लेट पण आणि कॉलेजचे त्यांनी क्लरिकल स्टाफ आहेत बेटेगिरी म्हणून, त्यांना पण सांगितलं की त्यांनी काही लक्ष देत नाही आहे त्याच्यामध्ये. आता ह्याच्यामुळं का घरात आम्ही लहान मुलं वगैरे राहतात, कोण कोणाला रोग वगैरे आलं तर ह्याच्याबद्दल कोण जिम्मेदारी होणार. आजपर्यंत तर काय झालेलं नाही आहे. खरं पुढे काय तर झालं तर मग मी जबाबदारी कॉलेजलाच ठरवणार आहे. मग मी माझा विनंती आहे कॉलेजकडून, एक रिक्वेस्ट आहे की ते जेवढं लवकर होतं तेवढं साफ करून घ्या. आणि माध्यमात प्रमाणे मी रिक्वेस्ट करून घेतो, जरा कॉर्पोरेशन लोक पण जरा ह्याच्यावरती लक्ष ठेवा म्हणून. ठीक आहे, थँक्यू. ಪ್ರಸ್ತುತ ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ರೋಗಗಳು ಹರಡುತ್ತಿವೆ. ಈ ಗಲೀಜು ಪರಿಸರದಿಂದ ಅವರ ಕುಟುಂಬಕ್ಕೆ ಡೆಂಗ್ಯೂ, ಚಿಕನ್ ಗುನ್ಯಾ ಬಂದರೆ ಅದಕ್ಕೆ ಗೋಗ್ಟೆ ಕಾಲೇಜಿನವರೇ ಹೊಣೆಯಾಗುತ್ತಾರೆ ಎಂದು ಎಚ್ಚರಿಸಿದ ಅವರು, ನಗರಸಭೆ ಅಥವಾ ಕಾಲೇಜು ಈ ಜಾಗವನ್ನು ಸ್ವಚ್ಛಗೊಳಿಸಬೇಕು ಎಂದು ಒತ್ತಾಯಿಸಿದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆ ಹಾಗೂ ಬಸ್ಗಳ ಸಂಖ್ಯೆ ಹೆಚ್ಚಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚಿಸುವುದು ಹಾಗೂ ಶಾಲಾ ಕಾಲೇಜು ಸಮಯದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಎಲ್ಲ ಕ್ಷೇತ್ರಗಳನ್ನು ನಿರ್ವಹಿಸುವ ಶಕ್ತಿ ಇರೋದು ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ. ಆದ್ದರಿಂದ ಬೇರೆ ಬೇರೆ ಕ್ಷೇತ್ರಗಳಿಗಿಂತ ಮೊದಲು ಆದ್ಯತೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಡಲಾಗಬೇಕು. ಶಾಲಾ ಕಾಲೇಜು ತರಗತಿಗಳು ಆರಂಭವಾದ ನಂತರ ಸರಿಯಾದ ಸಮಯಕ್ಕೆ ಬಸ್ ಪಾಸ್ ನೀಡದೇ ಇರೋದು ಹಾಗೂ ಶ್ರೀ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಆದರೆ ಸರ್ಕಾರ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡದಿರೋದ್ರಿಂದ ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗ್ತಾ ಇದೆ. ಆದ್ದರಿಂದ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡುವಂತೆ ಆಗ್ರಹಿಸಿದ್ರು. ರಾಶಿಕರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಸ್ಪತ್ರೆ ಬದಲು ಹಾಸ್ಟೆಲ್ನಲ್ಲಿ ಇಡಲಾದ ಸ್ಕ್ಯಾನಿಂಗ್ ಮಷಿನ್ ಮಹಾ ಎಡವಟ್ಟು ಮಾಡಿದ ಬೀಮ್ಸ್ ಆಡಳಿತ ಮಂಡಳಿ. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ನಾಗರಾಜ್ ಯಾದವ್. ಕಿನ್ನೆ ಅಣೆಕಟ್ಟೆಯ ನೀರಿನ ಮಟ್ಟ ಹೆಚ್ಚಳ. ಪ್ರವಾಸಿಗರಿಗೆ ಅಣೆಕಟ್ಟಿನ ಪ್ರದೇಶಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಅಣೆಕಟ್ಟಿನ ಸ್ಥಳದಲ್ಲಿ ಮದ್ಯ ಸೇವಿಸಿದಂತೆ ಡ್ಯಾಂ ಗಾರ್ಡ್ ಚಂದ್ರಕಾಂತ್ ಮನವಿ. 2024-25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ. ಜುಲೈ 25ರಂದು ನಡೆಯಲಿರುವ ಮ್ಯಾರಥಾನ್. ಜುಲೈ 26ರಂದು ನಡೆಯಲಿರುವ ಬೃಹತ್ ಬೈಕ್ ರ್ಯಾಲಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.